ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಇನ್ಸ್ಟಂಟ್ ಸೆಟ್ ದೋಸೆನ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ಅವಲಕ್ಕಿ ತೊಳೆದ ನಂತರ ಅದೇ ಕಪ್ನಿಂದ 1 ಕಪ್ ಬಾಂಬೆ ರವನ ಹಾಕ್ತಾ ಇದ್ದೀನಿ. ಅದೇ ಕಪ್ನಿಂದ 1 ಕಪ್ ಮೊಸರನ್ನ ಹಾಕಿ 1 ಕಪ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸೆಟ್ ಆಗಕ್ಕೆ ಇಟ್ಬಿಡಿ. ನೀವು ದಪ್ಪ ಅವಲಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ತೆಳ್ಳಗಿರೋ ಅವಲಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. 10 ನಿಮಿಷ ಆದ ನಂತರ ಚೆನ್ನಾಗಿ ಸೆಟ್ ಆಗಿದೆ. ಇಷ್ಟಾದ ನೋಡಿ, ನೀರೆಲ್ಲ ಅಬ್ಸರ್ವ್ ಆಗಿದೆ. ಇವಾಗ ಈ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೀರು ಜಾಸ್ತಿ ಹಾಕಿಬಿಡಿ, ಸ್ವಲ್ಪನೇ ಹಾಕಿ. ನೋಡಿ, ಈ ಥರ ಥಿಕ್ಕಾಗಿರಬೇಕು. ನೈಸಾಗಿ ರುಬ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ತೆಗೆದ್ಬಿಡಿ. ಎಲ್ಲ ಇದೇ ಥರ ರುಬ್ಕೊಳ್ಳಿ. ನೋಡಿ, ಈ ಥರ ಥಿಕ್ಕಾಗಿರಬೇಕು. ಇಟ್ಟು ನಂತರ 1 ಟೀ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ರಿಂದ 3 ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳು ಇರಬಾರ್ದು. ಇಟ್ಟು ನೋಡಿ, ಒಂದು ದೋಸೆ ಹಂಚನ್ನ ಬಿಸಿ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಉರಿನ ಮೀಡಿಯಮ್ ಇಡಿ. ಒಂದು ಕಾಟನ್ ತಯ ಬಟ್ಟೆಯಿಂದ ಹಂಚನ್ನ ಒರೆಸ್ಕೊಳ್ಳಿ. ಈ ಥರ ದೋಸೆನ ಹಾಕಿ ಸ್ವಲ್ಪ ದಪ್ಪ ಇರಬೇಕು ದೋಸೆ, ತೆಳು ಹಾಕಬೇಡಿ. ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಒಂದು ಕಡೆಯಿಂದ 1 ನಿಮಿಷ ಬೇಯಕ್ಕಿಡಿ. 1 ನಿಮಿಷ ಬೆಂದ ನಂತರ ಈ ಥರ ತಿರುಗಿಸಿ ಈ ಕಡೆ ಕೂಡ ಬೇಯಿಸ್ಕೊಳ್ಳಿ ಚೆನ್ನಾಗಿ. 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡೋಕ್ಕೆ ರೆಡಿಯಾಗಿದೆ. ನಾನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರೋಂಥ, ತುಂಬಾ ಸಿಂಪಲ್ ಆಗಿರೋಂಥ, ಸ್ಪಂಜಿ ಆಗಿರೋಂಥ ಈ ಸೆಟ್ ದೋಸೆನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.